ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅವರ ಎಕ್ಸಿಟ್ ಫಿಕ್ಸ್. ರಾಹುಲ್ ಗಾಂಧಿ ಅವರು ಊಹೆ ಮಾಡಿರದಂಥ ಒಂದು ಬೆಳವಣಿಗೆ ಈಗ ಈ ಮಹಾರಾಷ್ಟ್ರದ ಹೀನಾಯ ಸೋಲಿನ ಬೆನ್ನಲ್ಲೇ, ಇತ್ತೀಚೆಗಿನ ಬಹುತೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತೆ ಮುಗ್ಗರಿಸಿದ ಬೆನ್ನಲ್ಲೇ ಆಘಾತವೊಂದು ಎದುರಾಗಿದೆ. ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಲೋಕಸಭಾ ಚುನಾವಣೆ ಬಳಿಕ ಚೇತರಿಸಿಕೊಂಡಿದ್ದ ಕೈಪಡೆ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವ ಈಗ ಸಿಡಿಲಾಘಾತವನ್ನು ಎದುರಿಸ್ತಿದೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ನಾಯಕತ್ವ ಈಗ ಅತಿ ದೊಡ್ಡ ಪೆಟ್ಟೊಂದನ್ನು ತಿನ್ನೋದು ಫಿಕ್ಸ್ ಆಗಿದೆ. ಯಾಕಂದರೆ ಎಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡ್ತಿದ್ದಾರೆ, ಒಬ್ಬರ ಇಬ್ಬರ ಅಭಿಪ್ರಾಯವಾಗಿ ಉಳ್ಕೊಂಡಿಲ್ಲ. ಮಹಾರಾಷ್ಟ್ರದಲ್ಲೂ ಹೀನಾಯವಾಗಿ ಸೋತ ಬಳಿಕ ಜಾರ್ಖಂಡಲ್ಲಿ JMMನ ಗೆಲ್ಲುವುದು, ಕಾಂಗ್ರೆಸ್ ಏನು ದೊಡ್ಡ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಹರಿಯಾಣದಲ್ಲಿ ತಗೊಳ್ಳಿ, ಇತ್ತೀಚೆಗಿನ ಬಹುತೇಕ ಎಲ್ಲ ಎಲೆಕ್ಷನ್ಗಳಲ್ಲಿ ಮುಗ್ಗರಿಸಿದೆ. ಬೈ ಎಲೆಕ್ಷನ್ ಅಂತ ನೋಡಿದಾಗ ಕರ್ನಾಟಕದಲ್ಲಿ ಏನಾಗಿದೆ ಬಿಟ್ಟರೆ ಉಳಿದ ಹಲವು ಕಡೆ ಸುಮಾರು 40 ಕ್ಷೇತ್ರಗಳಲ್ಲೇನೋ ಬೇರೆ ಬೇರೆ ರಾಜ್ಯಗಳಲ್ಲಿ ಬೈ ಎಲೆಕ್ಷನ್ ಇತ್ತು, ಅಲ್ಲೂ ಹೇಳ್ಕೊಳ್ಳುವಂಥ ಗಳಿಕೆ ಇಲ್ಲ. ಲೋಕಸಭೆಯಲ್ಲಿ 99 ಗೆದ್ರು. ಆಗ ರಾಹುಲ್ ಗಾಂಧಿ ಅವರು ಎದ್ದು ನಿಂತರು. ಅವ್ರಿಗೆ LOP ಕುರ್ಚಿಯನ್ನು ಅಲಂಕರಿಸೋದಕ್ಕೆ ಬಲ ತುಂಬಲಾಯಿತು ಎಲ್ಲ ಕಡೆಯಿಂದ. ಆದರೆ ಸರಣಿ ಸೋಲಿನ ಬಳಿಕ ಜೊತೆಗೆ ನಿಂತವರೇ ಈಗ ಸೆಡ್ಡು ಹೊಡೆದಿದ್ದಾರೆ. ನೋಡಿ, INDIA ಕೂಟದ ನಾಯಕತ್ವವನ್ನು ಮತ್ತೊಬ್ಬರಿಗೆ ಕೊಡೋದಕ್ಕೀಗ ಒಕ್ಕರಲ ಧ್ವನಿ ಮೊಳಗ್ತಾ ಇದೆ. ಖರ್ಗೆ ಅವ್ರಿಗೆ ಜವಾಬ್ದಾರಿ ನೋಡ್ಕೊಳ್ಳೋದಾ ಅನ್ನೋ ರೀತಿಯಲ್ಲಿ ಮಾತುಕತೆ ಆಯಿತು. ಅವರು ಇವರು ಅಂದ್ಕೊಂಡು ಅಸಮಾಧಾನಗಳೇ ನೋಡಿದ್ವಿ ನಾವು. ಫಸ್ಟ್ ನಿತೀಶ್ ಕುಮಾರ್ ಅವ್ರ ಹೆಸರು ಕೇಳಿ ಬಂದಿತ್ತು, ಆಮೇಲೆ ಅವರು ಎಕ್ಸಿಟೇ ಆಗಿಬಿಟ್ರು, NDA ಜೊತೆ ಸೇರಿಕೊಂಡ್ರು. ಅದಾದ ಬಳಿಕ ಬಹಳಷ್ಟು ಜಟಾಪಟಿ ಆಯಿತು. ಆಮೇಲೆ ಖರ್ಗೆ ಅವರೇ ಇರಲಿ ಅನ್ನೋ ರೀತಿಯಲ್ಲಿ, ಅಂದರೆ ಕಾಂಗ್ರೆಸ್ ದೊಡ್ಡಣ್ಣ ಅನ್ನೋ ರೀತಿ ಬಿಂಬಿಸುವ ಪ್ರಯತ್ನ ಮಾಡ್ಕೊಳ್ತಾದ್ರು. ಪ್ರತಿ ಬಾರಿಯೂ ಅಸಮಾಧಾನ ವ್ಯಕ್ತವಾಯ್ತಲ್ವ. ಅದಕ್ಕೆ ಹರಿಯಾಣದಲ್ಲಿ ಆಪ್ ಜೊತೆ ಮೈತ್ರಿ ಒಪ್ಪಲಿಲ್ಲ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಮೈತ್ರಿ ಮಾಡಿಕೊಂಡ್ರು. ರಾಹುಲ್ ಗಾಂಧಿ ಅವರ ಸ್ಪೀಚು, ಅವರೆಲ್ಲ ಸ್ಟೇಟ್ಮೆಂಟ್ಗಳು ನಮಗೆ ಹೊರೆಯಾಗಿ ಈ ಹೀನಾಯ ಸೋಲಾಯಿತು ಅಂತ ಮಿತ್ರರೇ ಆರೋಪ ಮಾಡ್ತಿದ್ದಾರೆ. ಶಿವಸೇನೆ NCP ಎಲ್ಲ ಮುಗಿಬೀಳ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ. ಹೀಗಿರುವಾಗ ಈಗ INDIA ಕೂಟದ ನಾಯಕತ್ವ ಯಾರದ್ದು ಅನ್ನುವ ಅಂತಿಮ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಮೀಟಿಂಗ್ ಒಂದನ್ನು ಏರ್ಪಡಿಸಲಾಗ್ತಿದೆ. ಅಲ್ಲಿ ಬಹುತೇಕ ಪಕ್ಷಗಳಿಗೆ ಮಮತಾ ಬ್ಯಾನರ್ಜಿ ಪಟ್ಟ ಕಟ್ಟೋದಕ್ಕೆ ರೆಡಿ ಆಗಿರೋದು. ಮಮತಾ ಬ್ಯಾನರ್ಜಿ ಅವರು ಸ್ಯಾಟರ್ಡೆ ಹೇಳ್ಕೊಂಡಿದ್ರು, ನಾನು ಎಲ್ಲರೂ ಬಯಸಿದ್ರೆ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ, INDIA ಕೂಟದ ನಾಯಕತ್ವವನ್ನು ವಹಿಸಿಕೊಳ್ಳಬಲ್ಲೆ. ಯಾಕಂದರೆ ಮೊದಲು ಈ ಕೂಟವನ್ನು ಹುಟ್ಟುಹಾಕೋ ಐಡಿಯಾ ಬಂದಿದ್ದು ನಮ್ಮ ರಾಜ್ಯದಿಂದ. ಎಲ್ಲರನ್ನ ಒಗ್ಗೂಡಿಸೋ ಪ್ರಯತ್ನ ಶುರುವಾಗಿದ್ದಿಲ್ಲಿಂದ ಅದು ದೊಡ್ಡ ರೂಪವನ್ನು ಪಡ್ಕೊಳ್ತು. ಈಗ ನಾನು ಲೀಡ್ ಮಾಡಬಲ್ಲೆ ಅನ್ನುವ ಮಾತನ್ನಾಡಿದ್ರು. ಮತ್ತು ಇತ್ತೀಚೆಗೆ ಬೈ ಎಲೆಕ್ಷನಲ್ಲೆಲ್ಲ ಅವ್ರ ಪಕ್ಷ ಚೆನ್ನಾಗಿ ಅವ್ರ ರಾಜ್ಯದಲ್ಲಿ ಪರ್ಫಾರ್ಮ್ ಮಾಡಿ ಕಾನ್ಫಿಡೆನ್ಸನ್ನು ಹೆಚ್ಚಿಸ್ಕೊಂಡಿರೋದ್ರಿಂದ ನಾನು ಆಗ್ತೀನಿ ನಾಯಕಿ ಅಂತ ಹೇಳಿಕೊಂಡ್ರು. ಅದರ ಬೆನ್ನಲ್ಲೇ ಬೇರೆ ಪಕ್ಷಗಳಿಂದನೂ ಸಪೋರ್ಟ್. ನೋಡಿ, ಈಗ ಇಲ್ಲಿ ತೇಜಸ್ವಿ ಯಾದವ್ ಅವರು, ಅಂದರೆ RJDಯಿಂದ ಭರ್ಜರಿ ಬಲ ಸಿಗ್ತಾ ಇದೆ. ಏನಂತ ಹೇಳ್ತಾ ಇದ್ದಾರೆ RJD, ತೇಜಸ್ವಿ ಯಾದವ್ ಇನ್ನಿತರ ನಾಯಕರು. ಮಮತಾ ಬ್ಯಾನರ್ಜಿ ಅವರೊಬ್ಬರು ಸೀನಿಯರ್ ಲೀಡರ್ ಇದ್ದಾರೆ, ಅವ್ರು ಲೀಡ್ ಮಾಡೋದಕ್ಕೆ ಅರ್ಹರಿದ್ದಾರೆ ಅನ್ನುವಂಥ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬಹುತೇಕ ಅವರ ಲೀಡರ್ಶಿಪ್ಗೆ ಯಾರು ಆಬ್ಜೆಕ್ಷನ್ ಕೂಡ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅದನ್ನು ಮೀಟಿಂಗ್ ಮಾಡಿ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ ಅಂತಿದ್ದಾರೆ. ಹಾಗೆ RJD ಸ್ಪೋಕ್ಸ್ ಪರ್ಸನ್ ಮೃತ್ಯುಂಜಯ ತಿವಾರಿ ಕೂಡ ಹೇಳ್ತಿದ್ದಾರೆ, ಅವರೊಬ್ಬರು ಸ್ಟ್ರಾಂಗ್ ಲೀಡರ್, ಮಮತಾ ಬ್ಯಾನರ್ಜಿ ಒಬ್ಬರು ಸ್ಟ್ರಾಂಗ್ ಲೀಡರ್ ಇದ್ದಾರೆ, ಒಂದು ಮೈತ್ರಿಕೂಟವನ್ನು ಮುನ್ನಡೆಸಬಲ್ಲಂಥ ಬಲ ಇದೆ. BJPಯನ್ನು ಸಮರ್ಥವಾಗಿ ಎದುರಿಸ್ತಿದ್ರೆ, ಯಾವುದಾದ್ರೂ ಕಮ್ಯುನಲ್ ಫೋರ್ಸ್ನ ಸರಿಯಾಗಿ ಎದುರಿಸ್ತಿದ್ದಾರೆ ಅಂದರೆ ಅದು ಮಮತಾ ಬ್ಯಾನರ್ಜಿ ಅವರು ಅಂತ RJD ಕೂಡ ಹಾಡಿ ಹೊಗಳಿದೆ ಅವ್ರ ನಾಯಕತ್ವವನ್ನು. ಈ ಕಡೆ ಶರದ್ ಪವಾರ್ ಅವರು, ಈ ಮಹಾರಾಷ್ಟ್ರದ ಸೋಲಿನ ಬೆನ್ನಲ್ಲೇ ಶರದ್ ಪವಾರ್, ಉದ್ಧವ್ ಠಾಕ್ರೆ ಎಲ್ಲ ಬೇಸತ್ತಿರೋದನ್ನು ನೋಡ್ತಿದ್ದೀವಿ. ಶರದ್ ಪವಾರ್ ಕೂಡ ಮಮತಾ ಬ್ಯಾನರ್ಜಿ ಅವರ ನಾಯಕತ್ವಕ್ಕೆ ಸೈ ಎಂದಿದ್ದಾರೆ, ಸಮರ್ಥ ನಾಯಕಿಯವರು ಅಂತ ಹೇಳಿದ್ದಾರೆ. ನೋಡಿ, ಕೊಲ್ಲಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡುವಾಗ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥರು ಸಮರ್ಥ ನಾಯಕರಿದ್ದಾರೆ, ವಿರೋಧ ಪಕ್ಷ ಮೈತ್ರಿಕೂಟದ ನೇತೃತ್ವ ವಹಿಸುವಂತಹ ಅವರ ಶಕ್ತಿಯನ್ನು ನಾವು ಬೆಂಬಲಿಸ್ತೀವಿ ಅನ್ನೋ ಮಾತಾಡ್ತಿದ್ದಾರೆ. ಸಂಸದೆ ಸುಪ್ರಿಯಾ ಸುಳೆ ಅವರು ಕೂಡ ಮಮತಾ ಹೇಳಿಕೆಗೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಇಂಡಿಯಾ ಕೂಟವನ್ನು ಮುನ್ನಡೆಸುವಲ್ಲಿ ನಾಯಕತ್ವ ಬದಲಾವಣೆ ಆಗಲೇಬೇಕು ಅನ್ನೋ ಕೂಗು ಎದ್ದಿರುವಂತಹ ಸಮಯದಲ್ಲಿ ಈಗ ಮಮತಾ ಬ್ಯಾನರ್ಜಿ ಅವರನ್ನು ನಾಯಕಿ ಮಾಡೋದಕ್ಕೆ ಪ್ರಾದೇಶಿಕ ಪಕ್ಷಗಳು ಒಗ್ಗೂಡಿರೋದು ಕುತೂಹಲಕಾರಿಯಾಗಿದೆ. ಸೊ ಓಕೆ, ರಾಹುಲ್ ಗಾಂಧಿ ಏನು ಕೂಟದ ಅಧ್ಯಕ್ಷ ಅನ್ನೋ ರೀತಿಯಲ್ಲಿ ಅಥವಾ ಅವರೇ ಸಂಚಾಲಕ ಅನ್ನೋ ರೀತಿಯಲ್ಲಿ ಅಧಿಕೃತವಾಗಿ ಇಲ್ಲದೆ ಇದ್ರೂ ಕೂಡ ದೊಡ್ಡಣ್ಣನಂತೆ ಅವ್ರನ್ನೇ ಪ್ರತಿಬಿಂಬಿಸಲಾಗಿತ್ತು. ಅವರ ಲೀಡರ್ಶಿಪ್ ಸಂಸತ್ನಲ್ಲಿ ಅವರೇ ಎಲ್ಲರ ಪ್ರತಿನಿಧಿ ಅನ್ನುವಂತೆ ಕಾಣಿಸ್ಕೊಂಡಿದ್ರು.
LOP ಬೇರೆ ಆಗಿರೋದ್ರಿಂದ ಅವರು ಬೆನ್ನಿಗೆ ಬೇರೆ ಬೇರೆ ಪಕ್ಷಗಳು ನಿಂತಿದ್ವು. ಆದರೆ ಈಗ ಸೆಷನ್ನಲ್ಲೂ ಸೆಡ್ ಹೊಡೆದಿದ್ದಾಯ್ತು. ಅವ್ರು ಅದಾನಿ ವಿಚಾರ ಎಷ್ಟು ಎಳ್ದಾಡ್ತೀರಿ ಅಂತ ಸೆಡ್ಡು ಹೊಡೆದು ಬೇರೆ ವಿಚಾರಗಳನ್ನು ಚರ್ಚಿಸಬೇಕು ಅಂತ ಸ್ಪೀಕರ್ಗೆ ಮನವಿ ಮಾಡಿ ಅದಕ್ಕೆಲ್ಲ ಓಕೆ ಆಯಿತು. ಅದಾನಿ ವಿಚಾರದ ಹೋರಾಟಕ್ಕೆ ಹಿನ್ನಡಿ ಆಯಿತು ರಾಹುಲ್ ಗಾಂಧಿ ಅವರಿಗೆ. ಮಿತ್ರ ಪಕ್ಷಗಳೇ ಸೆಡ್ ಹೊಡೆದ್ರು. SP ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಅವರ ಜೊತೆಗೆ ಮೈತ್ರಿಯನ್ನ ಕಡ್ಕೊಳ್ಳೋದಕ್ಕೂ ಕೂಡ ರೆಡಿ ಆದಂತೆ ಕಂಡು ಬರ್ತಿದೆ. ನಮಗಿದು ತುಂಬ ಹೊರೆಯಾಗ್ತಿದೆ. ಇವರ ಮಾತುಗಳು ಸುಮ್ಮನೆ ಎಳಸುತನ ಅಂತೆಲ್ಲ SP ನಾಯಕರು ಆಡ್ತಿರೋದು ನೋಡ್ತಿದ್ದೀವಿ ನಾವು. ಆ ಸೀಟ್ ವಿಚಾರದಲ್ಲೂ ಕೂಡ ಮುನಿಸು ಉಂಟಾಯಿತು ಸಂಸತ್ನಲ್ಲಿ. ಕೊನೆಗೆ ಹಿಂದಿನವರ ಕೆಮಿಸ್ಟ್ರಿ ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ ಅಂತ ಎಲ್ಲರೂ ಲೆಕ್ಕಾಚಾರ ಹಾಕಿದ್ರು. ಅಖಿಲೇಶ್ ಯಾದವ್ ಭಾಷಣಕ್ಕೆ ರಾಹುಲ್ ಗಾಂಧಿ ಮೇಜು ತಟ್ಟಿದ್ದೆಲ್ಲ ನೆನಪು ಮಾಡಿಕೊಂಡ್ರೆ, ಆದರೆ ಈಗ ಅದು ಮುರಿದು ಬಿದ್ದಿದೆ. UP ಬೈ ಎಲೆಕ್ಷನ್ನಲ್ಲೇ ಅದು ಸಾಬೀತಾಗಿದ್ದನ್ನು ನೋಡಿದ್ವಿ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅನ್ನ ಧಿಕ್ಕರಿಸ್ತು SP. ಈಗ ಈ ಸೆಷನ್ ಮುಗಿತಾ ಇದ್ದ ಹಾಗೆ SP ಈ ಕೂಟದಿಂದ ಹೊರ ನಡೆಯೋದಾ ಅಥವಾ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಸೆಡ್ ಹೊಡೆಯೋದಾ ಅನ್ನುವ ಎರಡರೊಳಗೊಂದು ತೀರ್ಮಾನ ತಗೊಳ್ಳೋಕೆ ರೆಡಿ ಆಗಿದೆ. ಸೊ ಎಲ್ಲೆಡೆಯಿಂದ ಆಘಾತ. ಒಂದು, ಸಂಸತ್ನಲ್ಲಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಿದ್ದಾರೆ, ಇವ್ರಿಗೆ ನಾಯಕತ್ವದ ಗುಣ ಇಲ್ಲ, ಯಾವುದೋ ಬೇಡದ ವಿಚಾರಗಳನ್ನು ಎಳೆದಾಡಿ ನಮಗೂ ಸಮಸ್ಯೆ ತಂದಿಡ್ತಿದ್ದಾರೆ. ಇದು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಕೊಟ್ಟಿರೋ ಸಂದೇಶ. ಮತ್ತೊಂದು ಕಡೆ ಕೂಟ ಬೇಕು, ನಮಗೆ ನಾಯಕತ್ವ ಬೇರೆದ್ದಿರಬೇಕು ಅನ್ನುವ ನಿರ್ಧಾರ. ಇದೆರಡೂ ಕೂಡ ರಾಹುಲ್ ಗಾಂಧಿಯವರು ಊಹಿಸದಂಥ ಬೆಳವಣಿಗೆ ಈ ಎಲ್ಲ ಎಲೆಕ್ಷನ್ ಸೋಲಿನ ಬೆನ್ನಲ್ಲೇ. ಒಂದು ಕಡೆ ರಾಹುಲ್ ಗಾಂಧಿಯವರ ಭಾರತ ಪೌರತ್ವವೇ ಕ್ಯಾನ್ಸಲ್ ಆಗಬೇಕು ಅಂತ ಡೆಲ್ಲಿ ಮತ್ತು ಅಲಹಾಬಾದ್ ಹೈಕೋರ್ಟಲ್ಲಿ ಮಹತ್ವದ ಘಟ್ಟದಲ್ಲಿದೆ ವಿಚಾರಣೆ. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಮತ್ತು ಕರ್ನಾಟಕದ ಒಬ್ಬರು BJP ನಾಯಕರು ಹಾಕಿರೋ ಕೇಸು ಮಹತ್ವದ ಘಟ್ಟದಲ್ಲಿದೆ. ಇದೇ ತಿಂಗಳ 17ನೇ ತಾರೀಕು ಕೇಂದ್ರ ಸರ್ಕಾರ ಗೃಹ ಇಲಾಖೆಯಿಂದ ತನ್ನ ಅಂತಿಮ ರಿಪೋರ್ಟನ್ನು ಕೊಡಬೇಕು ಅವರನ್ನು ಪೌರತ್ವದ ಬಗ್ಗೆ. ಅವರು UK ಪೌರತ್ವ ಹೊಂದಿದ್ದಾರೆ ಅಂತ ಕೇಸ್ ಹಾಕಿರೋದು. ಡಾಕ್ಯುಮೆಂಟ್ಸ್ ಅಲ್ಲಿಂದನೇ ಆ ಸರ್ಕಾರದಿಂದ, ವಿದೇಶದ ಅಂದರೆ UK ಸರ್ಕಾರದಿಂದನೇ ನಮಗೆ ಸಿಕ್ಕಿದೆ ಅಂತ ಕೋರ್ಟ್ ಕೊಟ್ಟಿರೋ ಬಗ್ಗೆ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಮಹತ್ವದ ಬೆಳವಣಿಗೆ ಆಗಬಹುದು ಒಂದು ಕಡೆ. ಇನ್ನೊಂದು ಕಡೆ ಸೋರಸ್ ಜೊತೆ ರಾಹುಲ್ ಗಾಂಧಿ ಡೈರೆಕ್ಟ್ ಲಿಂಕ್. ಸೋರಸ್ ರಾಹುಲ್ ಏಕ್ ಹೇ ಅಂತ BJP ಪೋಸ್ಟರ್ ರಿಲೀಸ್ ಮಾಡಿ ಗಂಭೀರ ಆರೋಪವನ್ನು ಮಾಡ್ತಾ ಇದೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಇಟ್ಟು ಯಾವ್ಯಾವ ಫೌಂಡೇಶನ್ಗೆ ಸೋನಿಯಾ ಗಾಂಧಿಯವರು ಸಹ ಅಧ್ಯಕ್ಷೆಯಾಗಿದ್ದಾರೆ, ಆ ಫೌಂಡೇಶನ್ಗೆ ಸೋರಸ್ ಫಂಡ್ ಬರುತ್ತೆ, ಇವರು ದೇಶದ್ರೋಹಿಗಳು ಅಂತ ಘಂಟಾಘೋಷವಾಗಿ ಹೇಳ್ತಿರೋ ಹೊತ್ತಲ್ಲಿ ಈಗ ಮಿತ್ರ ಪಕ್ಷಗಳು ರಾಹುಲ್ ಗಾಂಧಿಯನ್ನು ದೂರ ಇಡ್ತಿರೋದು ಮತ್ತು ಒಂದು ರೀತಿಯಲ್ಲಿ ಧಿಕ್ಕರಿಸ್ತಿರೋದು ಅವರ ನಾಯಕತ್ವವನ್ನು. ಸೆಡ್ಡು ಹೊಡೆದು ಮಮತಾ ಬ್ಯಾನರ್ಜಿ ಅವರನ್ನು ಕೂರಿಸೋದಕ್ಕೆ ಈಗ ರೆಡಿ ಆಗ್ತಾ ಇದೆ ಈ INDI ಕೂಟದ ಪಕ್ಷಗಳು. ಸೊ ಮಿತ್ರ ಪಕ್ಷಗಳು ಈಗ ಕಾಂಗ್ರೆಸ್ಗೆ ಕೈ ಕೊಟ್ಟಿರೋದನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಹರಿಯಾಣ ಸೋತಾಗ ವಾಗ್ದಾಳಿ ಆಯಿತು, ಅದಾದ ಬಳಿಕ ಮಹಾರಾಷ್ಟ್ರದ ಸೋಲಿನ ಬಳಿಕ ಈಗ ಕ್ಲಿಯರ್ ಆಗ್ತಿದೆ ಪಿಕ್ಚರ್. ಕಾದ್ ನೋಡೋಣ ರಾಹುಲ್ ಗಾಂಧಿಯವರು ಈ ಹೊಡೆತದಿಂದ ಮತ್ತೆ ಹೇಗೆ ಚೇತರಿಸ್ಕೊಳ್ಳಿದ್ದಾರೆ ಅಂತ. EVM ದೂರಿದ್ದಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಯಿತು. ಎಷ್ಟು ದಿನ EVM ದೂರ್ತೀರಿ, ರೀಪ್ಲೇಸ್ ಮಾಡಬೇಕಾಗಿರೋದು ಬೇರೆಯವರನ್ನ ಅನ್ನೋ ರೀತಿಯಲ್ಲಿ ಅಲ್ಲಲ್ಲೇ ಪರೋಕ್ಷ ವಾಗ್ದಾಳಿಗಳೆಲ್ಲ ನಡೆದವು. ಈಗ ಅಧಿಕೃತವಾಗಿ ಅದನ್ನು ಕಾರ್ಯಗತ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ರಾಹುಲ್ ಗಾಂಧಿಗೆ ಆಘಾತವನ್ನು ಕೊಡುವ ಮೂಲಕ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.